ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಗಜೇಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗೆಲ್ಲರ ಗೊತ್ತಿರುತ್ತೆ, ನಮ್ಮ ಗಜೇಂದ್ರ ಬೂದಿ ಪಡೋದ್ರಿಂದ ಏನು ಮತ್ತಿಗೋಡಿಗೆ ಬಂದ ನಂತರ ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಕ್ಯಾಂಪಿಗೆ ಅಡ್ಜಸ್ಟ್ ಆದ ನಾನು. ಸೊ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಇವತ್ತು. ನಾನು ರೀಸೆಂಟ್ ವಿಸಿಟ್ ಮಾಡಿದಾಗ ಅವಾಗಷ್ಟೇ 3 days ಆಗಿತ್ತು ಬಂದು. ಅದಾದ ನಂತರ ಮತ್ತೆ ವಿಸಿಟ್ ಮಾಡಿದಾಗ ತುಂಬ ಚೆನ್ನಾಗಿದ್ದಾನೆ ಗಜೇಂದ್ರ. ನೋಡಿ, ಕ್ಯಾಂಪಿಗೆ ಬಂದು ನೆಕ್ಸ್ಟ್ ಡೇನೇ ಬಂದು ನೀನು ನಮ್ಮ ಟೂರಿಸ್ಟೆಲ್ಲ ವಿಸಿಟ್ ಮಾಡ್ತಾರಲ್ಲ ಆ ಪ್ಲೇಸಿಗೆ ಬಂದು ನಿಂತ್ಕೋತಾನೆ. ಅಂದರೆ ಅವರು ಸ್ಟಾರ್ಟಿಂಗ್ ಡೇಸು ನಮ್ಮ ಮಾವುತ ಮತ್ತು ಕಾವಾಡಿ ಇದ್ದಾರೆ ನೋಡಿ, ಅಲ್ಲೇ ಕಟ್ಕೊಂಡಿರ್ತಾರೆ ನೈಟ್ ಫುಲ್ಲು. ಆ ಡೇ ಫುಲ್ ಅವನು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇನೇ ಬಂದು ಕ್ಯಾಂಪಿಗೆ ವಿಸಿಟ್ ಮಾಡ್ತಾನೆ. ಅಂದರೆ ಜನಗಳಿಗೆಲ್ಲ ಏನು ಅವನ್ನ ನೋಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಅಲ್ಲಿನ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಮತ್ತಿಗೋಡು ಕ್ಯಾಂಪಲ್ಲಿ. ಸೊ ಇನ್ಚಾರ್ಜ್ ಯಾರಿದ್ದಾರೆ ಅವರೆಲ್ಲ ನಮ್ಗೆ ಆ ಚಾನ್ಸಸ್ ಮಾಡಿಕೊಡ್ತಾರೆ. ಕ್ಯಾಂಪ್ ಎನ್ವೈರ್ಮೆಂಟಿಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ಸುಮಾರು ಜನ ಗೊತ್ತಿಲ್ಲ, ಗಜೇಂದ್ರ ಕೂಡ ನಮ್ಮ ಮತ್ತಿಗೋಡು ಕ್ಯಾಂಪಿನಲ್ಲಿ ಇದ್ದೇ ಹೋಗಿದಂಥ ಆನೆ. ಅವನು ಮತ್ತಿಗೋಡು ಕ್ಯಾಂಪ್ನಲ್ಲಿ ಇದ್ದು ಅದಾದ ನಂತರ ಅದೊಂದು ಇನ್ಸಿಡೆಂಟ್ ಆಯ್ತಲ್ವ, ಏನು ಮಾವತನ ಏನು ಹೊಡೆದು ಕೊಂದ್ಬಿಟ್ಟ ಮತ್ತು ನಮ್ಮ ಶ್ರೀರಾಮ ಆನೆ ಮೇಲೆ ಅಟ್ಯಾಕ್ ಮಾಡ್ದ ಅಂಥೇಳಿ. ಅದಾದ ನಂತರ ಇವನ್ನ ಕೇಗುಡಿಗೆ ಟ್ರಾನ್ಸ್ಫರ್ ಮಾಡೋದು. ಸೊ ಮತ್ತು ತಿರ್ಗಾ ಈ ಕ್ಯಾಂಪಿಗೆ ಬಂದ ನಂತರ ಸಖತ್ತಾಗಿ ಅಡ್ಜಸ್ಟ್ ಆಗಿದ್ದಾನೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ನಮ್ಮ ವರಲಕ್ಷ್ಮಿ ಸರಳನ ಜೊತೆ ಎಷ್ಟು ಚೆನ್ನಾಗಿ ಕಾಡಿನಿಂದ ಬರ್ತಾ ಇದ್ದಾರೆ ಅಂಥೇಳಿ. ಇದು ಸಂಜೆ 4 ಗಂಟೆಗೆ ಮಾಡಿದಂಥ ವಿಡಿಯೋ ಅದು. ಅವಾಗಷ್ಟೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಕಾಡಿನಿಂದ ಬರ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ಜೊತೆಯಲ್ಲಿ ಭುವನೇಶ್ವರಿ ಇದ್ದಾರೆ, ಚಾಮುಂಡೇಶ್ವರಿ, ಹೀಗೆ 4 ಹೆಣ್ಣಾನೆಗಳು, 2 ಹೆಣ್ಣಾನೆಗಳು 2 ಮರಿ ಹೆಣ್ಣಾನೆಗಳ ಜೊತೆ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾನೆ ಅಂಥೇಳಿ. ಹೆಜ್ಜೆ ಹಾಕೋ ಸ್ಟೈಲೇ ಒಂಥರ ಡಿಫ್ರೆಂಟು. ನನ್ನ ಪ್ರಕಾರ ಬಾಡಿ ಮೈಕಟ್ಟು ಸ್ವಲ್ಪ ವೀಕ್ ಆಗಿದೆ, ವಯಸ್ಸಾಗ್ತಾ ಬಂತಲ್ವ. ಬಟ್ ಆದರೆ ಇದು ಯಾವುದೇ ರೀತಿಯ ನಾನು ಅವನ್ನ ವೀಕ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಅದು ವಯಸ್ಸಲ್ಲಿ ಸಹಜ. ನೋಡಬೇಕು, ಈಗ ನಮ್ಮ ಮತ್ತಿಗೋಡು ಕಡೆ ಕ್ಯಾಂಪಲ್ಲಿ ಚಿತ್ತಮತ್ತಿ ಮತ್ತಿಗೋಡು ಈ ಮಜ್ಜಿಗಳ ಆ ಥರ ಏನು ನಮ್ಮ ಫಾರೆಸ್ಟಲ್ಲಿ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಸೊ ಹೋಗಿ ಅವನು ಮೇಯಕ್ಕೆ ಬಿಟ್ಟು ಮೂಮೆಂಟಲ್ಲಿ ಚೆನ್ನಾಗಿ ತಿನ್ಕೊಬಂದರೆ ಒಳ್ಳೆ ಚೆನ್ನಾಗಿ ಆಗ್ತಾನೆ. ಹಾಗೆ ಕ್ಯಾಂಪಲ್ಲಿ ಕೂಡ ಒಳ್ಳೆ ಫುಟ್ಬಾಲ್ ಕೊಡ್ತಾ ಇದ್ದಾರಲ್ವ. ಸೊ ತುಂಬ ಚೆನ್ನಾಗಿದ್ದಾನೆ ನಮ್ಮ ಗಜೇಂದ್ರ. ಹಾಗೆ ಮತ್ತು ಇನ್ನು ಬಗ್ಗೆ ಹೆಚ್ಚು ಮಾತಾಡಬೇಕಂತಂದರೆ ನನ್ನ ಒಂದು ಪರ್ಸ್ನಲ್ಲಾಗಿ ಒಪಿನಿಯನ್ ಅಂತಂದರೆ ಇವನ್ನ ಇಲ್ಲಿ ಮೂಮೆಂಟ್ ಮಾಡಿದ್ದು ತುಂಬಾ ಖುಷಿ ವಿಚಾರ. ಏನಕ್ಕಂದರೆ ಇಲ್ಲೊಂದು 14ರಿಂದ 12 ಆನೆಗಳಿದ್ದಾವೆ. ಎಲ್ಲರ ಹತ್ರ ಬೆರೀತಾನೆ ಇವನು. ಯಾವುದ್ರ ಜೊತೆ ಸೀನಿಯರಿಟಿ ಅಂತ ಹೇಳಿ ಈಗೋ ಎಲ್ಲ ಇರುತ್ತೆ ನೋಡಿ, ಅಂಥವೆಲ್ಲ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆ ಮಕ್ಕಳ ಜೊತೆ ಬರ್ತಾ ಇದ್ದಾನೆ ಅಂಥೇಳಿ. ಅವನು ದೇವೇಂದ್ರ ಆನೆ ಇರ್ಬೋದು, ಹಾಗೆ ನಮ್ಮ ಸೋಮಶೇಖರ, ಹಾಗೆ ನಮ್ಮ ಭೀಮಾ, ಅಭಿಮನ್ಯು, ಹಾಗೆ ಆಚೆ ಕಡೆ ಹೋದರೆ ಖ್ಯಾತ. ಸೊ ಇವರೆಲ್ಲ ಒಂದೇ ಗುಂಪಿನಲ್ಲಿರೋ ಆನೆಗಳು. ಎಲ್ಲರನ್ನೂ ಮೀಟ್ ಮಾಡ್ತಾನೆ, ಚೆನ್ನಾಗಿದ್ದಾನೆ. ಖುಷಿಯಾಗುತ್ತೆ ನೋಡೋಕ್ಕೆ ನಮ್ಮ ಗಜೇಂದ್ರ ಈ ಥರ ಎಷ್ಟು ಚೆನ್ನಾಗಿ ಕ್ಯಾಂಪ್ಗೆ ಹೊಂದ್ಕೊಂಡಿದ್ದಾನೆ ಅಂತ. ಸೊ ಏನಕ್ಕೆ ಕೆಲವು ಆನೆಗಳು ಕ್ಯಾಂಪ್ಗೆ ಹೊಂದ್ಕೊಡಲ್ಲ ಅಂತಂದರೆ, ಸೊ ಬೇಸಿಕಲಿ ಮತ್ತಿಗೋಡು ಕ್ಯಾಂಪ್ ಬಂದು ಟೂರಿಸ್ಟಿಗೆ ಅಂತಲೇ ಇರೋ ಕ್ಯಾಂಪ್ ಅಲ್ವಾ, ಬಂದು ಆನೆಗಳನ್ನ ವಿಸಿಟ್ ಮಾಡ್ಬೋದು, ನೋಡ್ಬೋದಲ್ವ. ಬಟ್ ಆದರೆ ಕೆಲವು ಕ್ಯಾಂಪಲ್ಲಿ ಆ ಥರ ವಿಸಿಟ್ ಮಾಡೋಕ್ಕೆ ಬಿಡಲ್ಲ. ಏನಕ್ಕಂದರೆ ಕೆಲವು ಆನೆಗಳು ಅಡ್ಜಸ್ಟ್ ಆಗೋಲ್ಲ ಕ್ಯಾಂಪ್ ಎನ್ವೈರ್ಮೆಂಟಿಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಕರ್ಕೊಬಂದಾಗ. ಇವನು ನೋಡಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ ಕ್ಯಾಂಪ್ಗೆ ಅಂತೇಳಿ. ಬಂದು ಸೆಕೆಂಡ್ ಡೇಗೆ ಡೈರೆಕ್ಟಾಗಿ ಏನು ಟೂರಿಸ್ಟ್ ವಿಸಿಟ್ ಮಾಡೋ ಪ್ಲೇಸಿಗೆ ಬರ್ತಾನೆ, ನಿಂತ್ಕೋತಾನೆ, ಆರಾಮಾಗಿದ್ದಾನೆ. ಅದೇ ಹೇಳೋದು ಎಕ್ಸ್ಪೀರಿಯೆನ್ಸ್ ಅಂತೇಳಿ. ಎಕ್ಸ್ಪೀರಿಯೆನ್ಸು ಈ ಅನುಭವ ಎಲ್ಲ ನಮ್ಮ ಗಜೇಂದ್ರಗೆ ತುಂಬ ಚೆನ್ನಾಗಿದ್ದಾನೆ. ಸುಮಾರು ಜನ ಕೇಳ್ತಾಯಿದ್ರು ಹಾಗೆ ಗಜೇಂದ್ರ ಏನಾದರೂ ಮತ್ತೆ ದಸರಾಗೆ ಬರ್ತಾನೆ ಅಂತೇಳಿ. ನನ್ನ ಪ್ರಕಾರ ಇಲ್ಲ, ಅವನು ಡೌಟ್, ಆಲ್ಮೋಸ್ಟ್ ಡೌಟು ದಸರಾಗೆ ಬರೋದು. ಯಾಕಂದರೆ ಸರ್ಟನ್ ಏಜ್ ಅಂತ ಇದೆ. ಆ ಏಜ್ ಆದ ನಂತರ ಆನೆಗಳನ್ನ ಯಾವುದಕ್ಕೂ ಬಳಸಲ್ಲ. ಇವನ್ ಕೂಡ ಕ್ಯಾಪ್ಚರಿಂಗ್ ಆಗಲಿ, ಆಪ್ರೇಷನ್ಗಾಗಲಿ ಅಥವಾ ಬೇರೆ ಕೆಲಸಗಳಿಗಾಗಲಿ ಬಳಸ್ಕೊಡಲ್ಲ. ಕ್ಯಾಂಪಲ್ಲೇ ಇರ್ತಾವೆ ಅಷ್ಟೇ. ಕ್ಯಾಂಪಲ್ಲೇ ಚೆನ್ನಾಗಿ ನೋಡ್ಕೋತಾರೆ ಆನೆಗಳನ್ನ. ಅವರೆಲ್ಲ ಲೆಜೆಂಡ್ ಆನೆಗಳಲ್ವ, ತುಂಬ ಚೆನ್ನಾಗಿ ಫುಡ್ಡೆಲ್ಲ ಕೊಟ್ಕೊಂಡು ಅಲ್ಲೇ ಕ್ಯಾಂಪಲ್ಲೇ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ದಸರಾಗೆಲ್ಲ ಬರೋದು ಡೌಟ್ ಇವನು ಅಷ್ಟೇ. ಸೊ ಇವನ ಬಗ್ಗೆ ಇನ್ನೇನು ಹೇಳೋಣ,
ಒಂಥರ ಖುಷಿ ವಿಚಾರ. ನಮ್ಮ ಕ್ಯಾಂಪಲ್ಲಿ ಬಂದು ಅಂದರೆ ನಮ್ಮ ಮತ್ತಿಗೋಡು ಕ್ಯಾಂಪ್ನಲ್ಲಿ ಬಂದು ಗಜೇಂದ್ರ ಇದ್ದಾನೆ ಅಂತ ಹೇಳೋಕ್ಕೆ ಒಂದು ಹೆಮ್ಮೆ. ಇವನು ಬಂದಾದ ನಂತರ ತುಂಬ ಜನ ವಿಸಿಟ್ ಕೊಡ್ತಾಯಿದ್ದಾರೆ. ಇವಾಗ ಏನು ನಮ್ಮ ಅಭಿಮಾನಿ ನೋಡೋಕ್ಕೆ ಜನ ಹೆಂಗೆ ಬರ್ತಾರೆ ಮತ್ತಿಗೋಡು ಕ್ಯಾಂಪ್ಗೆ, ಅದು ಅಷ್ಟೇ ಲೆವೆಲ್ಗೆ ಇವನ್ನ ನೋಡೋಕ್ಕೂ ತುಂಬ ಕಡೆ ಜನ ಬರ್ತಾಯಿದ್ದಾರೆ. ನಾನು ಇವನು ಬಂದಾದ ನಂತರ ಒಂದು 2-3 ಸಲ ಕ್ಯಾಂಪ್ಗೆ ಹೋಗಿದ್ದೀನಿ. ಯಾವಾಗ ನೋಡೋದು ಗಜೇಂದ್ರದ ಮುಂದ್ಗಡೆ ಜನ ಕ್ಯೂಯಲ್ಲಿ ನಿಂತಿರ್ತಾರೆ ನೋಡೋಕ್ಕೆ. ಅಷ್ಟು ಖುಷಿ. ಅವನು ಕೂಡ ಅಷ್ಟೊಂದು ಬಿಹೇವಿಯರೆಲ್ಲ ಶಾಂತವಾಗಿ ನಿಂತ್ಕೊಂಡಿರ್ತಾನೆ, ಮಾವುತ ಕೊಡೋ ಖುಷಿಗಳು ತಿನ್ಕೊತಾನೆ, ಜನರಿಗೆ ಪೋಸ್ ಕೊಡ್ತಾ ಇರ್ತಾನೆ ಅವಾಗವಾಗ ಫೋಟೋ ತೊಗೊಳಕ್ಕೆ ಅದೆಲ್ಲ ಅಂತೇಳಿ. ಸೊ ಇವೆಲ್ಲ ಒಂಥರ ಖುಷಿ ವಿಚಾರ ಅಲ್ವಾ. ಸೊ ಫೈನಲಿ ಗಜೇಂದ್ರ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಕ್ಯಾಂಪ್ಗೆ. ನಮ್ಮ ಹೆಣ್ಣು ಆನೆಗಳ ಜೊತೆ ಆರಾಮಾಗಿ ಕಾಲ ಕಳೀತಾ ಇದ್ದಾನೆ. ಇದೇ ಅಲ್ವಾ ನಮಗೆ ಬೇಕಾಗಿದ್ದು, ಗಜೇಂದ್ರನ ಒಂದು ಖುಷಿ, ಅವನ ಒಂದು ಸಂತೋಷ ನೋಡೋದೇ ನಮಗೆಲ್ಲ ಆನೆ ಪ್ರೇಮಿಗಳಿಗೆ ಖುಷಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅನ್ನುತ್ತಾ ಬಾಯ್. ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.